ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗೆ ನಾನು ಜನಗಳಿಗೆ ಜಾಸ್ತಿ ಕುತೂಹಲ ಅಂತ ಹೇಳಿದ್ರೆ ಬೆಂಗಳೂರು ಸುತ್ತಮುತ್ತಲಿನ ಏನಾಗುತ್ತೆ ಅಂತ. ಈಗಾಗಲೇ ಹಿಂದಿನ ಸಂಚಿಕೆಯಲ್ಲಿ ನಾವು ಬೆಂಗಳೂರು ಗ್ರಾಮಾಂತರದ ಬಗ್ಗೆ ಮಾತಾಡಿದ್ವಿ. ಈಗ ಬೆಂಗಳೂರಲ್ಲಿಂದ ಇರುವಂಥ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ ಮತ್ತು ಚಿಕ್ಕಬಳ್ಳಾಪುರ ಸುತ್ತಮುತ್ತ ಇರುವಂಥದ್ದು 4 ಬಗ್ಗೆ ನಾವು ಒಂದು ಸ್ವಲ್ಪ ಗಮನ ಹರಿಸೋಣ. ಈಗಾಗಲೇ ನೀವು ಬೆಂಗಳೂರಿನಲ್ಲಿ ನೋಡ್ತು ಅಂತ ಹೇಳಿದ್ರೆ ಕಳೆದ 20 ವರ್ಷಗಳಿಂದಲೂ ಬೆಂಗಳೂರು ಬಿ ಜೆ ಪಿಯ ಭದ್ರಕೋಟೆ ಆಗಿದೆ. ಸೊ ಬಿ ಜೆ ಪಿಯ ಭದ್ರಕೋಟೆ. ಮತ್ತು ಕಳೆದ ವರ್ಷ ನೋಡ್ತಗೊಂಡ್ರೆ ಚಿಕ್ಕಬಳ್ಳಾಪುರನೂ ಚಿಕ್ಕಬಳ್ಳಾಪುರದಲ್ಲಿ ಬಿ ಜೆ ಪಿ ಗೆದ್ದಿತ್ತು. ಸೊ ಹಾಗಾಗಿ ಈ ಸತಿ 4 ಬಿ ಜೆ ಪಿಯವರ ಏನು ಅಭ್ಯರ್ಥಿಗಳಿದ್ದಾರೆ. ಅದರಲ್ಲೂ ಸಹ 4ರಲ್ಲಿ 2ರಲ್ಲಿ ಅಂದರೆ ಬೆಂಗಳೂರು ದಕ್ಷಿಣದಲ್ಲಿ ಹೋದ ಸತಿ ಏನು ಗೆದ್ದಿದ್ದಂಥ ಇನ್ನು ಬೆಂಗಳೂರು ಬಿ ಜೆ ಪಿಯ ಯುವ ಮೋರ್ಚಾದ ಅಧ್ಯಕ್ಷರಾದಂಥ ತೇಜಸ್ವಿ ಸೂರ್ಯ ಮತ್ತೊಮ್ಮೆ 2ನೇ ಬಾರಿಗೆ ನಿಂತ್ಕೊಂಡಿದ್ದಾರೆ. ಇನ್ನು 4ನೇ ಬಾರಿಗೆ ಸತತವಾಗಿ ಹ್ಯಾಟ್ರಿಕ್ ಗಳಿಸಿರುವಂಥ PC ಮೋಹನ್ 4ನೇ ಬಾರಿ ಜಯಕ್ಕೋಸ್ಕರ ಅವರು ಅಲ್ಲಿ ಬೆಂಗಳೂರು ಕೇಂದ್ರದಿಂದ ಮಾಡ್ತಾಯಿದ್ದಾರೆ. ಇನ್ನು ಉತ್ತರದಲ್ಲಿ ಕಳೆದ 2 ಸತಿ ಏನು ಕೇಂದ್ರದ ಮಾಜಿ ಸಚಿವ ಮತ್ತು ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥ DV ಸದಾನಂದ ಗೌಡರು ತಾವು ಚುನಾವಣಾ ರಾಜಕೀಯದಿಂದ ನಿವೃತ್ತ ಆಗ್ತೀನಿ ಅಂತ ಹೇಳಿದ್ಮೇಲೆ ಅವರ ಜಾಗಕ್ಕೆ ಏನು ಕಳೆದ ಬಾರಿ 3 ಲಕ್ಷಕ್ಕೂ ಅಧಿಕ ಮತಗಳಿಂದಂಥ ಗೆದ್ದಿದ್ದಂಥ ಚಿಕ್ಕಮಗಳೂರು ಮತ್ತು ಉಡುಪಿ ಕ್ಷೇತ್ರದಿಂದ ಗೆದ್ದಿದ್ದಂಥ ಮತ್ತು ಕೇಂದ್ರದ ಸಚಿವೆ ಕೂಡ ಆಗಿರುವಂಥ ರಾಜ್ಯದ ಮಾಜಿ ಇಂಧನ ಸಚಿವೆ ಕೂಡ ಆಗಿರುವಂಥ ಶೋಭಾ ಕರಂದ್ಲಾಜೆನ ಕರ್ಕೊಂಡ್ಬಂದಿದ್ದಾರೆ. ಇನ್ನು ಚಿಕ್ಕಬಳ್ಳಾಪುರದಲ್ಲಿ ಹೋದ ಸತಿಯ ಆರೋಗ್ಯ ಸಚಿವರಾಗಿದ್ದಂಥ D ಸುಧಾಕರ್ ಅವ್ರನ್ನ ಸೋತಿದ್ರಲ್ಲಿ ಚಿಕ್ಕಬಳ್ಳಾಪುರದ ಸೋತಿದ್ರು. ಈಗ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವ್ರನ್ನ ಅಧಿಕೃತವಾಗಿ ಲೋಕಸಭಾ ಚುನಾವಣೆ ಮಾಡ್ತಿದ್ದಾರೆ. ಸೊ ಒಂದೊಂದಾಗಿ ನೋಡ್ಕೊಂಬರೋಣ. ಇನ್ನು ಈ ಸತಿ ಏನಂತ ಹೇಳಿದ್ರೆ ಕರ್ನಾಟಕದಲ್ಲಿ ಪ್ರತಿ ಸತಿ ಏನಾಗ್ತಿತ್ತು ಅಂದರೆ ಟ್ರಯಾಂಗಲ್ ಫೈಟ್ ಆಗ್ತಿತ್ತು, ತ್ರಿಕೋನ ಸ್ಪರ್ಧೆ ಆಗ್ತಿತ್ತು. ತ್ರಿಕೋನ ಸ್ಪರ್ಧೆ ಆಗ್ತಿದ್ದಾಗ ಅಲ್ಲಿ ಓಟುಗಳು ಹಂಚೋಗ್ತಾ ಇತ್ತು. ಆದರೆ ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ ನೇರ ಹಣಾಹಣಿ ಇದೆ. ಮತ್ತು ಯಾವಾಗಲೂ ಹೋದ ಸತಿ ಕಾಂಗ್ರೆಸ್ ಮತ್ತು JDS ಅವರು ಇರಬೇಕಿದ್ರೆ ಅದು ಉನ್ನತ ಮಟ್ಟದಲ್ಲಾಗಿತ್ತು. ಅದರ ತಳಮಟ್ಟದಲ್ಲಿ ಯಾರೇ ಕಾರ್ಯಕರ್ತರುಗಳಿಗೆ ಅದು ಆಗಿರಲಿಲ್ಲ. ಸೊ ಹಾಗಾಗಿ ಅವರು ಹೋದ ಸತಿ ಸೋತಿದ್ರು. ಆದರೆ ಈ ಬಾರಿ ಏನಾಗಿದೆ ಅಂತ ಹೇಳಿದ್ರೆ ಮತ್ತು ಅದು ಚುನಾವಣೆಯ ಕೆಲವು ಹಿಂದಿನ ದಿನ ಕೆಲವೇ ತಿಂಗಳುಗಳಿದೆ ಅಥವಾ ಕೆಲವು ವಾರಗಳಿದೆ ಎನ್ನುವಾಗ ಅವರು ಅಲ್ಲಿ ಹೊಂದಾಣಿಕೆ ಮಾಡ್ಕೊಂಡಿದ್ದರು, ಚುನಾವಣಾ ಪೂರ್ವ ಹೊಂದಾಣಿಕೆ ಮಾಡ್ಕೊಂಡಿದ್ದರು. ಸೊ ಹಾಗಾಗಿ ಅಲ್ಲಿ ಸರಿಯಾದಾಗಿರಲಿಲ್ಲ. ಹಾಗಾಗಿ ಮಂಡ್ಯದಲ್ಲೂ ಸೋಲ್ಬೇಕಾಗಿದ್ದಂಥ ಬಂದಿತ್ತು. ಸ್ವತಃ ಮುಖ್ಯಮಂತ್ರಿಗಳಾಗಿದ್ದಂಥ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ನಿಂತ್ಕೊಂಡಿದ್ದರು. ಅವರೇ ಸುಮಲತಾ ಮುಂದೆ BJPಯ ಬೆಂಬಲಿತ ಸುಮಲತಾ ಎದುರುಗಡೆ ನಿಂತ್ಕೊಂಡು ಸೋಲ್ಬೇಕಾಗಿತ್ತು. ಆದರೆ ಈ ಬಾರಿ NDAಗೆ ತೆಕ್ಕೆಗೆ ಬಂದಿದ್ದಂಥ JDS ಮತ್ತು ಇದಕ್ಕಿಂತ ಮುಂಚೆನೇ ಚುನಾವಣೆಗಿನ ಮುಂಚೆನೇ ಸುಮಾರು ಒಂದು 3-4 ತಿಂಗಳ ಮುಂಚೆನೇ ಅವರು ಅಧಿಕೃತವಾಗಿ NDA ತೆಕ್ಕೆಗೆ ಬಂದಿದ್ದಲ್ಲದೇ ಅವಾಗಲಿಂದನೇ ಉತ್ತಮವಾದ ವಾತಾವರಣ ಮಾಡ್ಕೊಂಬಂದರು. ಮತ್ತು ಎಲ್ಲೇ ಆಗಲಿ ಯಾವುದೇ ರೀತಿಯಾದ ಗೊಂದಲಗಳಿಗೆ ಆಸ್ಪದ ಕೊಡಲಿಲ್ಲ. ಮತ್ತೇನಂದರೆ 4 ಸೀಟ್ ಬೇಕು, 5 ಸೀಟ್ ಬೇಕು, 10 ಸೀಟ್ ಬೇಕು ಅನ್ನೋದಿರಲಿಲ್ಲ. ಅವರು ಏನು 3 ಕೊಟ್ಟರು, ಅವರು ಇದ್ದಿದ್ದು ಸಾಮರ್ಥ್ಯ ಅದಿದ್ದು ಒಂದು ಕಳೆದ ಬಾರಿ ಗೆದ್ದಿದ್ದಂಥ ಹಾಸನ, 2ನೇದು ಅವರು ಇಲ್ಲಿ ಮಂಡ್ಯದಲ್ಲಿ ಜಿದ್ದಾಜಿದ್ದಿ ಬೇಕು ಅಂತ ಮಂಡ್ಯ ತೊಗೊಂಡ್ರು, ಮತ್ತು ಇನ್ನೊಂದು ಕೋಲಾರ ತೊಗೊಂಡ್ರು. ಹೀಗಾಗಿ ಅಲ್ಲಿ ಯಾವುದೇ ರೀತಿಯಾದ ಕ್ಷೇತ್ರ ವಿಂಗಡಣೆ ಮಾಡಲಿ, ಕ್ಷೇತ್ರದಲ್ಲಿ ಹೋರಾಟ ಬರಲಿಲ್ಲ. ಮತ್ತು ಕಾರ್ಯಕರ್ತರು ಸಹ ಎರಡೂ ಕಡೆಯೂ ಎದುರಿಗೆ ಒಂದು ಉತ್ತಮವಾದ ಹೊಂದಾಣಿಕೆ ಆಗ್ತಿದ್ದಾರೆ. ಹಾಗಾಗಿರೋದ್ರಿಂದ JDS ಮತ್ತು BJPಯವರು ಯಾವಾಗಲೂ ನಾವು JDS BJP ಅಂತ ಹೋಗ್ತಿಲ್ಲ, NDA ಅಭ್ಯರ್ಥಿ ಅಂತ ಹೋಗ್ತಿದ್ದಾರೆ. ಮತ್ತು ನರೇಂದ್ರ ಮೋದಿಯವ್ರನ್ನ ಗೆಲ್ಲಿಸಬೇಕು. ಮತ್ತೊಮ್ಮೆ ನರೇಂದ್ರ ಮೋದಿ ಅಲ್ಲ, ಮತ್ತೊಮ್ಮೆ ನರೇಂದ್ರ ಮೋದಿ ಹೋದ ಸತಿ ಬಂದಾಗಿತ್ತು. ಮಗದೊಮ್ಮೆ ನರೇಂದ್ರ ಮೋದಿಯವ್ರನ್ನ ಪ್ರಧಾನಮಂತ್ರಿಗಳು ಮಾಡೋದಕ್ಕೋಸ್ಕರ NDA ಅಭ್ಯರ್ಥಿಯನ್ನು ಬೆಂಬಲಕ್ಕೋಸ್ಕರ JDS ಮತ್ತು BJP ಕಾರ್ಯಕರ್ತರು ಒಗ್ಗಟ್ಟಾಗಿರೋದು ಅದು ಒಂದು ಪ್ಲಸ್ ಪಾಯಿಂಟ್ ಆಗಿದೆ ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ಬೆಂಗಳೂರು ದಕ್ಷಿಣ ಕ್ಷೇತ್ರದಲ್ಲಿರುವಂಥ ಯುವ ನೇತಾರ ಅವರಿಗೆ ಏನಂತ ಹೇಳಿದ್ರೆ ಕರೋನಾ ಸಮಯದಲ್ಲಿ ತುಂಬ ಚೆನ್ನಾಗಿ ಕೆಲಸ ಮಾಡಿರುವಂಥದ್ದು ಎಲ್ಲರಿಗೂ ಗೊತ್ತಿದೆ. ಸೊ ಹಾಗಾಗಿ ಸ್ವತಃ ಅಲ್ಲಿ ಇರುವಂಥದ್ದು ಬೆಂಗಳೂರಿನಲ್ಲಿ ಹೋದ ಸತಿನೂ ಅಷ್ಟೆಲ್ಲ ಕಾಂಗ್ರೆಸ್ ಅಲೆ ಇದ್ರೂ ಕಳೆದ ಬಾರಿ ಬೆಂಗಳೂರಿನಲ್ಲಿ BJPಗೆ ಜಾಸ್ತಿಯಾಗಿ ಗೆದ್ದಿರೋದ್ರಿಂದ ಬೆಂಗಳೂರು ದಕ್ಷಿಣದಲ್ಲಿ ಸೌಮ್ಯ ರೆಡ್ಡಿ ನಿಂತುಕೊಂಡಿರೋದು ಡಮ್ಮಿ ಕ್ಯಾಂಡಿಡೇಟ್ ಅಂತ ಹೇಳಿದ್ರು ತಪ್ಪಾಗಲಾರದು. ಯಾಕೆಂದರೆ ಅಪ್ಪ ಸ್ವತಃ ಸಾರಿಗೆ ಸಚಿವನಾಗಿದ್ದಾರೆ. ಆದರೆ ಅಪ್ಪ ತನ್ನ ಮಗಳು ನಿಂತಿದ್ದರು, ಜಾಸ್ತಿ ಕಾನ್ಸಂಟ್ರೇಟ್ ಆನೇಕಲ್ ಕಡೆ ಹೋಗ್ತಾ ಇದ್ದಾರೆ, ಅಲ್ಲಿ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಅವ್ರಿಗೂ ಗೊತ್ತು ತನ್ನ ಮಗಳು ಅಷ್ಟೊಂದು ಗೆಲ್ತಾಳೆ ಅನ್ನೋದು ಗೊತ್ತಿಲ್ಲ. ಸೊ ಹಾಗಾಗಿ ಗೆಲ್ಬೋದು ಅನ್ನೋದು ಅದಿದೆ. ಮತ್ತು ಇದರಲ್ಲೂ ಅಷ್ಟೇ ಆಕೆ 16 ಮತಗಳ ಅಂತರದಿಂದ ಸೋತಿದ್ದಾಳೆ. ಸೊ ಜನಗಳಲ್ಲಿ ಏನು ಅಂಥ ಒಲವಿರಲಿಲ್ಲ. ಸೊ ಹಾಗಾಗಿ ಈ ಸತಿ ಹೋದ ಸತಿ ಏನು 2-3 ಲಕ್ಷದ ಅಂತರದಲ್ಲಿ ಗೆದ್ದಿದ್ದರು, ಈ ಸತಿ ಆ ಗೆಲುವಿನ ಅಂತರ ಜಾಸ್ತಿ ಆಗತ್ತೆ ಅಂತಲೇ ಎಲ್ಲರೂ ಹೇಳ್ತಾ ಇದ್ದಾರೆ.
ಇನ್ನು ಬೆಂಗಳೂರು ಕೇಂದ್ರದಲ್ಲಿ ಪಿ ಸಿ ಮೋಹನ್ ಅವರು ಸತತವಾಗಿ ಏನಂತ ಹೇಳಿದ್ರೆ ಬೇರೆ ಎಲ್ಲ ಬಿ ಜೆ ಪಿ ಅಭ್ಯರ್ಥಿಗಳು ನೋಡಿದ್ರೆ ಯಾವುದಾದ್ರೂ ಒಂದು ಬಣಕ್ಕಿರ್ತಾರೆ. ಅವರು ಒಂದು ಯಡಿಯೂರಪ್ಪ ಬಣ ಇರ್ತಾರೆ, ಅಥವಾ ಅವರು ಯಡಿಯೂರಪ್ಪ ವಿರೋಧಿ ಬಣ, ಅಥವಾ ಆ ಬಣ ಈ ಬಣ ಅಂತ ಹೇಳ್ತಿರ್ತಾರೆ. ಎಲ್ಲರಲ್ಲೂ ಅಂದರೆ ಯಾವುದೇ ಬಣ ಇದ್ದಲೇ ಒಂದು ಸತತವಾಗಿ ಬಿ ಜೆ ಪಿಗೆ ಇದ್ದಾರೆ, ಯಾರಾದರೂ ಒಂದು ಇದ್ದಾರೆ, ಕೆಲವು ಶಾಸಕರಿದ್ದಾರೆ ಅಂತ ಹೇಳಿದ್ರೆ, ಅಥವಾ ಕೆಲವು ಸಂಸದರುಗಳಿದ್ದಾರೆ ಅಂದರೆ ಅದರಲ್ಲಿ ಪಿ ಸಿ ಮೋಹನ್ ಅಂತ ಹೇಳಿದ್ರು ತಪ್ಪಾಗಲಾರ್ದು. ಪಿ ಸಿ ಮೋಹನ್ ಅವರು ಯಾವುದೇ ರೀತಿಯ ಯಾವುದೇ ಬಣಗಳಲ್ಲೂ ನೋಡ್ಕೊಳಕ್ಕೆ ಹೋಗಲ್ಲ. ಮತ್ತು ಇನ್ನೊಂದು ಹೇಳಿದ್ರೆ ಸಾಮಾನ್ಯ ಜನರಿಗೂ ಕೈಗೆಟುಕುವಂಥ ಮನುಷ್ಯ ಅಂತ ಹೇಳ್ತಾರೆ. ಯಾವುದೇ ಮದುವೆ ಮುಂಜಿಗಳ ಸಮಾರಂಭವಾಗಲಿ, ಅಥವಾ ಯಾರದೇ ಮನೆಯಲ್ಲಿ ಶುಭ ಅಥವಾ ಅಶುಭವಾಗಲಿ, ಅಲ್ಲಿ ಮೊದಲನೇದಾಗಿ ನೀವು ಯಾರಾದರೂ ನೋಡ್ತೀವಿ, ರಾಜಕಾರಣಿಗಳಲ್ಲಿ ಹೋಗಿ ನೋಡ್ತೀವಿ ಅಂದರೆ ಅಲ್ಲಿ ಪಿ ಸಿ ಮೋಹನ್ ಇರ್ತಾರೆ. ಸರಳ ಸಜ್ಜನ ನಿಗರ್ವಿ ಅಂತ ತೊಗೊಂಡಿದ್ದಾರೆ. ಸೊ ಹಾಗಾಗಿ ಸದ್ದಿಲ್ದಲೇ ಗೆಲ್ತಾ ಬಂದಿದ್ದಾರೆ. ಸತತವಾಗಿ ಹ್ಯಾಟ್ರಿಕ್ ಮಾಡಿದ್ದಾರೆ. ಈ ಸತಿ 4ನೇ ಸತಿನೂ ಗೆಲ್ಲುವಂತ ಇದ್ದಾರೆ. ಯಾಕೆಂತ ಹೇಳಿದ್ರೆ ಹೋದ ಸತಿ ರಿಜ್ವಾನ್ ಅವರು ಕೊಟ್ಟಿದ್ದರು. ರಿಜ್ವಾನ್ ಸ್ವಲ್ಪ ತುಂಬ ಟಫ್ ಫೈಟ್ ಕೊಟ್ಟಿದ್ದರು. ಹಾಗೆ ಕೊಟ್ಟರು ಮಹದೇವಪುರದಲ್ಲಿ ಕೊನೆಗೆ ಅಂತಿಮ ಘಟ್ಟದಲ್ಲಿ ಮಹದೇವಪುರದಲ್ಲಿ ಅವರು ಒಳ್ಳೆಯ ಲೀಡ್ ಬಂದು 1 ಲಕ್ಷಕ್ಕೂ ಅಂತರದಿಂದ ಗೆದ್ದಿದ್ದರು. ಈ ಸತಿ ಕೊಟ್ಟಿರುವಂಥ ಏನು ಉತ್ತಮವಾದ ಟಫ್ ಅಂತ ಅನ್ಸ್ಕೊಳ್ಳೋದಿಲ್ಲ. ಹಾಗಾಗಿ ಬೆಂಗಳೂರು ಕೇಂದ್ರದಲ್ಲೂ ಸಹ ಮಗದೊಮ್ಮೆ ಅಂದರೆ 4ನೇ ಬಾರಿ ಪಿ ಸಿ ಮೋಹನ್ ಅವರು ಅಧಿಕಾರಕ್ಕೆ ಬರೋದಕ್ಕೆ ನಿಚ್ಚಳವಾಗಿ ಬರ್ತಾರೆ ಅಂತ ಹೇಳಿದ್ರು ತಪ್ಪಾಗಲಾರದು. ಇನ್ನು ತುಂಬ ಕುತೂಹಲ ಇರೋದು ಎಲ್ಲರಿಗೂ ಏನಂತ ಹೇಳಿದ್ರೆ ಬೆಂಗಳೂರು ಉತ್ತರ ಏನಪ್ಪ ಅಂತ ಹೇಳಿದ್ರೆ ಅದೊಂಥರ ನೀವು ಕಳೆದ 20 ವರ್ಷಗಳಿಂದ ನೋಡ್ಕೊಂಡು ಬನ್ನಿ. ಕಳೆದ 20 ವರ್ಷಗಳಲ್ಲಿ ಜಾಫರ್ ಷರೀಫ್ ಅವರು ಆಗಿದ್ದರು. 20 ವರ್ಷದ ಹಿಂದೆ ಜಾಫರ್ ಷರೀಫ್ ಅವರು ಗೆದ್ದಿದ್ದರು. ಅದಾದಮೇಲೆ ಬಿ ಜೆ ಪಿಯಿಂದ ಬಂದಂಥ ಮಾಜಿ IPS ಅಧಿಕಾರಿ ಸಾಂಗ್ಲಿಯಾನ್ ಆಗಿದ್ದರು. ಜಾಫರ್ ಷರೀಫ್ ಅವ್ರನ್ನ ಸೋಲಿಸಿ ಸಾಂಗ್ಲಿಯಾನ್ ಆಗಿದ್ದರು. ಅದಾದಮೇಲೆ ಸಾಂಗ್ಲಿಯಾನ್ ಆದಮೇಲೆ ಡಿ ಬಿ ಚಂದ್ರೇಗೌಡರನ್ನ ಕರ್ಕೊಂಬಂದು ಗೆಲ್ಲಿಸಿದ್ರು. ಡಿ ಬಿ ಚಂದ್ರೇಗೌಡರಾದಮೇಲೆ ಸತತವಾಗಿ 2 ಬಾರಿ ಡಿ ವಿ ಸದಾನಂದ ಗೌಡ ಅವ್ರನ್ನ ಗೆಲ್ಲಿಸಿದ್ರು. ಸೊ ಹಾಗಾಗಿ ಬೆಂಗಳೂರು ಉತ್ತರ ಅನ್ನೋದು ಬಿ ಜೆ ಪಿಯ ಭದ್ರಕೋಟೆ ಆಗಿದೆ. ಮತ್ತು ಇಲ್ಲಿ ಭದ್ರಕೋಟೆ ಆಗಿರೋದಷ್ಟೇ ಅಲ್ಲಲ್ಲಿ ಇಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಜಾಸ್ತಿಯಾಗಿದೆ. ಸೊ ಈ ಬಾರಿಯೂ ಸಹ ಅದು ಸತತವಾಗಿ ನೀವು ಡಿ ಬಿ ಚಂದ್ರೇಗೌಡರಾಗಲಿ ಅಥವಾ ಡಿ ವಿ ಸದಾನಂದ ಗೌಡರು ನಿಲ್ಲಿಸಿದ್ರು. ಈ ಸತಿನೂ ಸಹ ಮತ್ತೊಮ್ಮೆ ಒಕ್ಕಲಿಗರ ಕ್ಯಾಂಡಿಡೇಟ್ ಅಂತ ಒಕ್ಕಲಿಗರ ಅಭ್ಯರ್ಥಿಯಾಗಿ 2 ಪಕ್ಷದವರು ಒಕ್ಕಲಿಗರಿಗೆ ಕೊಟ್ಟಿದ್ದಾರೆ. ಒಂದು ಪ್ರೊಫೆಸರ್ ರಾಜೀವ್ ಗೌಡ ಅಂತ ಕೊಟ್ಟಿದ್ದಾರೆ, ಮತ್ತು ಶೋಭಾ ಕರಂದ್ಲಾಜೆ ಅವರು ಕೊಟ್ಟಿದ್ದಾರೆ. ಜಾತಿಯಲ್ಲಿ ನೋಡಿದ್ರೆ 2 ಒಕ್ಕಲಿಗರು. ಆದರೆ ಒಂದು ಅಡ್ವಾಂಟೇಜ್ ಬಿ ಜೆ ಪಿ ಅಭ್ಯರ್ಥಿಗಿದೆ ಅಂತ ಹೇಳಿದ್ರೆ ಶೋಭಾ ಕರಂದ್ಲಾಜೆ ಎಲ್ಲರಿಗೂ ಗೊತ್ತಿದ್ದಾರೆ. ಯಾಕೆಂದರೆ ಆಕೆ ರಾಜ್ಯದಲ್ಲೂ ಆಕೆ ಸಚಿವೆಯಾಗಿದ್ದರು, ಮತ್ತು ಉತ್ತಮ ಹೆಸರಿಗೆ ತೊಗೊಂಡಿದ್ದಾರೆ. ಮತ್ತು ಕೇಂದ್ರದಲ್ಲೂ ಇತ್ತೀಚೆಗೆ ಕೇಂದ್ರದಲ್ಲೂ ಸಹ ಇವಾಗ ಆಕೆಯೂ ಸಹ ಪ್ರಸ್ತುತವಾಗಿ ಆಕೆ ಕೇಂದ್ರದ ಸಚಿವೆ ಕೂಡ ಆಗಿದ್ದಾರೆ. ಸೊ ಹಾಗಾಗಿ ಆಕೆ ಜನಗಳಿಗೆ ಚಿರಪರಿಚಿತಲಾಗಿದ್ದಾಳೆ. ಮತ್ತು ಇನ್ನು ನರೇಂದ್ರ ಮೋದಿಯವರ ಅಲೆ ಸಹ ಇದೆ. ಸೊ ಹಾಗಾಗಿ ಆಕೆ ಈಗಾಗಲೇ ಇದುವರೆಗೂ ಗೊತ್ತಿರೋ ಪ್ರಕಾರದಲ್ಲಿ ಸುಮಾರು 1ರಿಂದ 1.5 ಲಕ್ಷದ ಅಧಿಕ ಮತಗಳಿಂದ ಲೀಡಲ್ಲಿ ತಗೊಳ್ತಾರೆ ಅಂತಿದೆ. ಇನ್ನು ಚುನಾವಣೆ ಮೋದಿಯವರು ಬಂದು ಹೋದ್ಮೇಲೆ ಅಥವಾ ಮೋದಿಯವರು ಇನ್ನೂ 2-3 ಬರೋರಿದ್ದಾರೆ. ಸೊ 2-3 ಸತಿ ಬಂದು ಕರ್ನಾಟಕದಲ್ಲಿ ಬಂದವರು ಏನದು ನೋಡ್ಕೊಂಡು ಹೋದ್ಮೇಲೆ ಇನ್ನು 1 ವಾರದಲ್ಲಿ ಆ ಅಂತರಗಳು ಜಾಸ್ತಿ ಆಗ್ಬೋದು ಅಂತಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಪ್ರೊಫೆಸರ್ ರಾಜೀವ್ ಗೌಡ ಅವರು ಆತ ಯಾರು ಅಂತಲೇ ಯಾರಿಗೂ ಗೊತ್ತಿಲ್ಲ. ಅವರ ತಂದೆ ವೆಂಕಟಪ್ಪನವರು ಹೌದು, ಇಲ್ಲಿ ಕರ್ನಾಟಕ ವಿಧಾನಸಭೆಯಲ್ಲಿ ಅವರು ಸ್ಪೀಕರ್ ಆಗಿದ್ದರು, ಡೆಪ್ಯೂಟಿ ಸ್ಪೀಕರ್ ಆಗಿದ್ದರು. ಆದರೆ ಅದಾದಮೇಲೆ ಈ ಮನುಷ್ಯ ಒಂದು ಸತಿ ಈ ಅಭ್ಯರ್ಥಿಯಾದಂಥ ರಾಜೀವ್ ಗೌಡ ಅವರು ರಾಜ್ಯಸಭೆಯಲ್ಲೂ ಸಂಸದರಾಗಿದ್ದರು, ರಾಜ್ಯಸಭಾ ಸದಸ್ಯರಾಗಿದ್ದರು. ಆದರೆ ರಾಜ್ಯಸಭೆಯಲ್ಲೂ ಏನು ಮಾಡಿದ್ರು ಅಂತ ಗೊತ್ತಿಲ್ಲ. ಅವರು ಇದರಲ್ಲೂ ಒಂದು ಇಷ್ಟುದ್ದ ಹಾಕ್ಕೊಂಡಿದ್ದಾರೆ, ನಾನು ಸಬರ್ಬನ್ ಲೈನ್ ತೊಗೊಂಡು ಬಂದೆ, ನಾನು ಇದು ತೊಗೊಂಡು ಬಂದೆ ಅಂತ ಹೇಳಿದ್ರೆ ಯಾವುದ್ರಲ್ಲೂ ಅವರ ಕಾಣಿಕೆ ಇಲ್ಲ. ನಾನು ಅಲ್ಲಿ ಹೋಗಿ ಮಾತಾಡಿದ್ದಕ್ಕೆ ಅಲ್ಲಲ್ಲ ಅಂತ ಹೇಳಿದ್ರೆ, ಹಾಗಾದರೆ ನಾನು ಎಲ್ಲೋ ಹೋಗಿ ನಿಂತ್ಕೊಂಡು ಏನೋ ಮಾತಾಡಿದ್ರೆ ನಂದೇ ಅಂತಲ್ಲ, ಅಲ್ಲಿ ಅದಕ್ಕೆ ಕೆಲಸ ಇರಬೇಕು. ಸೊ ಯಾವುದು ಆ ಥರದ್ದು ಕೆಲಸ ಮಾಡಿರುವಂಥದ್ದು ಗೊತ್ತಿಲ್ಲ. ಮತ್ತು ನಾನು ನಿಮ್ಮ ಮನೆಯ ಸೇವಕ ಆಗ್ತೀನಿ ಅಂತ ಹೇಳಿದ್ರೆ ಇವತ್ತು ಯಾರೂ ಸೇವಕ ಆಗಲ್ಲ ಅಂತ ಗೊತ್ತಿದೆ. ಸೊ ಹಾಗಾಗಿ ಜನಗಳಿಗೆ ಈ ಬಾರಿ ಬೆಂಗಳೂರು ಉತ್ತರದಲ್ಲಿ ಮತ್ತೊಮ್ಮೆ ಮಗದೊಮ್ಮೆ ಬಿ ಜೆ ಪಿ ಅಭ್ಯರ್ಥಿನೇ ಗೆಲ್ಲುವುದು ನಿಚ್ಚಳ ಅನಿಸಿದೆ. ಕಳೆದ ಬಾರಿ ಸುಮಾರು 1.5 ಲಕ್ಷದ ಅಂತರಗಳಿಂದ ಡಿ ವಿ ಸದಾನಂದ ಗೌಡ ಅವರು ಗೆದ್ದಿದ್ದರು. ಈ ಬಾರಿ ಅದಕ್ಕಿಂತಲೂ ಜಾಸ್ತಿಯಾಗಿ ಗೆಲ್ತಾರೆ ಅನ್ನೋದು ಎಲ್ಲರ ಅಭಿಪ್ರಾಯವಾಗಿದೆ. ಇದು ಬೆಂಗಳೂರ 3 ಕ್ಷೇತ್ರಗಳದ್ದು. ಇನ್ನು 4ನೇ ಕ್ಷೇತ್ರ ಬೆಂಗಳೂರು ಪಕ್ಕದಲ್ಲಿಂದ ಚಿಕ್ಕಬಳ್ಳಾಪುರಕ್ಕೆ ಹೋಯಿತು ಅಂತ ಹೇಳಿದ್ರೆ, ಚಿಕ್ಕಬಳ್ಳಾಪುರದಲ್ಲಿ ಕಳೆದ ಬಾರಿ ಹೊಸಕೋಟೆಯಿಂದ ಚಿಕ್ಕಗೌಡೂರಲ್ಲಿ ಚಿಕ್ಕಬಳ್ಳಾಪುರದ ಹೊಸಕೋಟೆ ಬಂದು ಕ್ಷೇತ್ರನೂ ಚಿಕ್ಕಬಳ್ಳಾಪುರಕ್ಕೆ ಬರುತ್ತೆ. ಚಿಕ್ಕಬಳ್ಳಾಪುರದಲ್ಲಿ ನಿಂತಿದ್ದರು. ಅವರು ಸಹ 2ನೇ ಬಾರಿ ಒಂದು ಸತಿ ಸೋತು ಮತ್ತೊಮ್ಮೆ ಗೆದ್ದಿದ್ದರು. ಈ ಬಾರಿ ಅವರ ಮಗ ಕಾಂಗ್ರೆಸ್ ಸೇರ್ಕೊಂಡಿದ್ದರಿಂದ ತಾನು ಚುನಾವಣಾ ರಾಜಕೀಯದಿಂದ ನಿವೃತ್ತನಾಗ್ತೀನಿ ಅಂತ ಹೇಳಿದರೆ ಅಧಿಕೃತವಾಗಿ ಬಿ ಜೆ ಪಿ ತೊರೆದು ಹೋಗಿದ್ದಾರೆ. ಸೊ ಹಾಗಾಗಿ ಅಲ್ಲಿ ನೇರವಾಗಿ ಹಣಾಹಣಿ ಇರೋದಲ್ಲಿ MS ರಾಮಯ್ಯ ಅವರ ಮೊಮ್ಮಗ ಆದಂಥ ರಕ್ಷಾರಾಮಯ್ಯ ಮತ್ತು
ಯುವಕ ರಕ್ಷಣಾ ಮೊದಲನೇ ಬಾರಿ ನಿಂತ್ಕೊಂಡಿದೆ. ಆಗಲೇ ಅನುಭವಿಯಾದಂಥ ಈಗಾಗಲೇ 3ರಿಂದ 4 ಬಾರಿ ಶಾಸಕರಾಗಿದ್ದು ಕಳೆದ ಬಾರಿ ಶಿಕ್ಷಣ ಸಚಿವರಾಗಿದ್ದಂಥ ಸುಧಾಕರ್ ಅವರ ಹಣಾಹಣಿ ಇದೆ. ಮತ್ತು ಒಂದು ಅಡ್ವಾಂಟೇಜ್ ಅಂತ ಹೇಳಿದ್ರೆ ಅಲ್ಲಿ ಮುಂಚೆ ಆರಂಭದಲ್ಲಿ ಸುಧಾಕರ್ ಅವರಿಗೆ ಅಷ್ಟೇನು ಉತ್ತಮವಾದ ಇಲ್ಲ, ವಾತಾವರಣ ಇಲ್ಲ, ಸೋಲ್ಬೋದು ಹಾಗೆ ಹೀಗೆ ಅಂತಿದ್ರು. ಯಾವಾಗ ಅಧಿಕೃತವಾಗಿ JDS ಮತ್ತು BJP ಆಯಿತು. ಮತ್ತು ನಿಮಗೆ ಕಳೆದ ಬಾರಿ ಗೊತ್ತಿರ್ಬೋದು, ಇದಕ್ಕಿಂತ 2 ಸತಿ ಹಿಂಭಾಗದಲ್ಲಿ ಅಂದರೆ 2014ನೇ ಚುನಾವಣೆಯಲ್ಲಿ ವೀರಪ್ಪ ಮೊಯ್ಲಿಯವರು ಗೆದ್ದಿದ್ದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ ಆಗಲೂ ಸಹ ಇನ್ನೇನು ಬಚ್ಚೇಗೌಡರು ಗೆಲ್ತಾರೆ ಅಂತ ಹೇಳಿದಾಗ ಅಲ್ಲಿ ಕುಮಾರಸ್ವಾಮಿಯವರು ಹೋಗಿ ಮಧ್ಯ ನಿಂತ್ಕೊಂಡಿದ್ದರು. ಕುಮಾರಸ್ವಾಮಿಯವರು ಮಧ್ಯ ನಿಂತ್ಕೊಂಡು ಅಲ್ಲಿ ಹೋಗಿ ಆ ಒಕ್ಕಲಿಗರ ಮತಗಳನ್ನು ಹೊಡೆದಿದ್ದರು. ಒಕ್ಕಲಿಗರ ಮತಗಳನ್ನು ಹೊಡೆದಿದ್ದರಿಂದಾಗಿ ವೀರಪ್ಪ ಮೊಯ್ಲಿಯವರು ಒಕ್ಕಲಿಗರ ಮತ ವಿಭಜನೆ ಆಗಿದ್ದರಿಂದಾಗಿ ವೀರಪ್ಪ ಮೊಯ್ಲಿಯವರು ಗೆದ್ದಿದ್ದರು, ಅಲ್ಲಿ ಬಚ್ಚೇಗೌಡರು ಸೋತಿದ್ದರು. ಆದರೆ ಈ ಬಾರಿ ಏನಂದರೆ ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಸ್ವತಃ ಖುದ್ದಾಗಿ ಕುಮಾರಸ್ವಾಮಿಯೇ ಹೋಗಿ ಅಲ್ಲಿ ಸುಧಾಕರ್ ಅವರ ಜೊತೆಗೆ ಅವರಿಗೆ ಎಲೆಕ್ಷನ್ ಚುನಾವಣೆಯಲ್ಲಿ ಅವರು ಪ್ರಚಾರ ಮಾಡ್ತಾ ಇದ್ದಾರೆ. ಸೊ ಅವರು ಹೋಗಿ ಎಲ್ಲ ಅವರ ತಮ್ಮ ಬಾಂಧವರನ್ನ ತಮ್ಮ ಸ್ವಜಾತಿ ಬಾಂಧವರನ್ನ ಕೇಳಿದರೆ ಈ ಸತಿ ಸುಧಾಕರ್ ಅವ್ರಿಗೆ ಬೆಂಬಲ ಕೊಡಬೇಕು ಅಂತ. ಸೊ ಅದೊಂದು ಅಡ್ವಾಂಟೇಜ್ ಇದೆ. ಇಲ್ಲಿ ಜಾತಿಯಿಂದ ಲೆಕ್ಕ ತೊಗೊಳ್ತು ಅಂದರೆ ಬಣಜಿಗರು ಜಾಸ್ತಿ ಇದ್ದಾರೆ. ಆ ಕಡೆ ನೀವು ಇದಕ್ಕೆ ತೊಗೊಳ್ತು ಅಂತ ಹೇಳಿದ್ರೆ ಕೋಲಾರದಿಂದ ಆ ಕಡೆ ನೀವು ಎಲ್ಲ ತೊಗೊಳ್ತು ಅಂತ ಹೇಳಿದ್ರೆ ಅಲ್ಲಿ ಬಣಜಿಗರು ಜಾಸ್ತಿ ಇದ್ದಾರೆ. ಆ ಬಣಜಿಗರು ಒಂದು ಸ್ವಲ್ಪ ಮತಗಳು ಹೋದ್ರೂ ಯಾರು ರಕ್ಷಾರಾಮಯ್ಯನ ಕಡೆ ಹೋದ್ರೂ ಇವತ್ತಿನ ಯುವಜನತೆ ಏನಿದೆ, ಯುವಜನತೆಗೆ ಮೋದಿಯವರ ಆಕರ್ಷಣೆ ಜಾಸ್ತಿ ಇದೆ. ಸೊ ಮೋದಿಯವರ ಅಲೆ ಇದೆ. ಸೊ ಮೋದಿಯವರು ಮತ್ತೊಮ್ಮೆ ನಮ್ಮ ಕರ್ನಾಟಕಕ್ಕೆ ಸ್ವತಃ ಬೆಂಗಳೂರಿನಲ್ಲಿ ಬಂದು 2-3 ರೋಡ್ ಶೋನೋ ಅಥವಾ 1-2 ರ್ಯಾಲಿಗಳನ್ನ ಮಾಡಿ ಹೋಯಿತು ಅಂತ ಹೇಳಿದ್ರೆ ಬದಲಾವಣೆ ಖಂಡಿತವಾಗಲಿ ಸ್ವಿಂಗ್ ಏನು 50-50 ಅಂತ ಇದುವರೆಗೂ 50-50 ಅಂತಿದೆ, ಅದು ಸಹ ನಿಧಾನವಾಗಿ ಅದು ಸುಧಾಕರ್ ಕಡೆ ವಾಲುವಂಥ ಜಾಸ್ತಿಯೇ ಇದೆ. ಸೊ ಹಾಗಾಗಿ ಬೆಂಗಳೂರಿನ 5 ಕ್ಷೇತ್ರಗಳು ತಗೊಳ್ಳೋಣ ಎಂದು ಗ್ರಾಮಾಂತರದಲ್ಲೂ ಸಹ ಬೆಂಗಳೂರು 2ರಲ್ಲಿ ಅಂದರೆ 50-50 ಇದೆ. ಒಂದು ಬೆಂಗಳೂರು ಗ್ರಾಮಾಂತರ ಮತ್ತು ಚಿಕ್ಕಬಳ್ಳಾಪುರ 2 50-50 ಅಂತ ಹೇಳಿದ್ರೆ ಆ 50ರಲ್ಲಿ ಅಟ್ಲೀಸ್ಟ್ ಒಂದು ಸ್ವಲ್ಪ ಜಾಸ್ತಿ 2 ಕಡೆಯಲ್ಲೂ BJPಗೆ ಜಾಸ್ತಿ ಇದೆ. ಮತ್ತು ಏನು ತೊಗೊಂಡ್ರೆ ಇನ್ನು 3 ಅಂದರೆ ಬೆಂಗಳೂರು ಉತ್ತರ, ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ಕೇಂದ್ರ, ಇಲ್ಲಿ 3ರಲ್ಲೂ ಮಗದೊಮ್ಮೆ BJP ಬರುವಂತಾಗಿದೆ. ಹಾಗಾಗಿ ಕರ್ನಾಟಕದಲ್ಲಿ ಕಳೆದ ಬಾರಿ ಏನು 25 ತೊಗೊಂಡಿದ್ರು ಆ 25 ತೊಗೊಂಡ್ರು ಅಚ್ಚರಿ ಏನಿಲ್ಲ. 28ಕ್ಕೆ 28 ತೊಗೊಂಡ್ರು 25 BJP ಮತ್ತು 3 JDS ತೊಗೊಂಡ್ರು ಅಚ್ಚರಿ ಇಲ್ಲ. ಅಥವಾ ತಪ್ಪಿ ಏನಾದರೂ ಆಯಿತು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಏನಾದರೂ 5-10 ಸಾವಿರ ಅಥವಾ ಒಂದು 25,000 ಅಂತರದಲ್ಲಿ ತೊಗೊಂಡ್ರೆ ಎಲ್ಲಾದರೂ ತಪ್ಪಿ ಏನಾದರೂ ಕಾಂಗ್ರೆಸ್ ಗೆತ್ತು ಅಂತ ಹೇಳಿದ್ರೆ 3ರಿಂದ 4 ಅಥವಾ ಹಬ್ಬ ಜಾಸ್ತಿ ಗೆದ್ದರೆ 5ಕ್ಕಿಂತ ಅಷ್ಟೇ ಆಗುತ್ತೆ ಅಂತ ನನ್ನ ವೈಯಕ್ತಿಕವಾದ ನಾನು ನೋಡಿರೋಂಥ ಓದಿರೋಂಥ ನನಗೆ ಗೊತ್ತಿರೋಂಥ ರಾಜಕೀಯ ನಾಲೆಡ್ಜ್ನಲ್ಲಿ ಇದೆ. ಯಾಕೆಂದರೆ ಸ್ವತಃ ನಾನು ಓದಿರೋದು ಪೊಲಿಟಿಕಲ್ ಸೈನ್ಸು. ಸೊ ನಾನು ಅಧಿಕೃತವಾಗಿ ಪೊಲಿಟಿಕಲ್ ಸೈನ್ಸನ್ನು ನಾನು ಸ್ನಾತಕೋತ್ತರ ಪದವಿ ಪಡೆದಿರುವಂಥವನು. ಮತ್ತು ಕಳೆದ 20-30 ವರ್ಷದಿಂದ ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ ಗುರುತಿಸ್ಕೊಳ್ದೇ ಇದ್ರೂ ನಾನು ನೋಡಿರುವಂಥ ರಾಜಕೀಯ ನೋಡಿದ್ದೀನಿ. ಅಂದರೆ ಸುಮಾರು ನಾನು 74-75ನೇ ಇಸ್ವಿಯಿಂದನೂ ನಾನು ಚುನಾವಣೆಯಲ್ಲಿ ಅಧಿಕೃತವಾಗಿ ನೋಡ್ತಾ ಇರೋದು. ಅಪ್ಪ ಓಡಾಡ್ತಾಯಿದ್ರು, ಸೊ ಅವಾಗಲಿಂದ ನೋಡ್ತಾ ಇದ್ದೆ. ಸೊ ಹಾಗಾಗಿ ನನಗೆ ತಿಳಿದಿರೋ ಅಂಥ ರಾಜಕೀಯದ ನಾಲೆಜ್ ಅಥವಾ ರಾಜಕೀಯದ ಇದರಲ್ಲಿ ತೊಗೊಂಡ್ರೆ ಈ ಬಾರಿ ಖಂಡಿತವಾಗಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಧೂಳಿಪಟ ಆಗಲಿದೆ. ಆ ಧೂಳಿಪಟ ಈ ಬಾರಿಯ ಲೋಕಸಭಾ ಚುನಾವಣೆಯ ಫಲಿತಾಂಶ ಖಂಡಿತವಾಗಿಯೂ ರಾಜ್ಯ ಸರ್ಕಾರದ ಮೇಲೂ ಬೀಳಲಿದೆ. ಹಾಗಾಗಿ ರಾಜ್ಯ ಸರ್ಕಾರ ಇರುತ್ತೋ ಬಿಡುತ್ತೋ ಅನ್ನೋದು ಸಹ ಆಗಿದೆ. ಮತ್ತೊಮ್ಮೆ ಮೋದಿಯಾಗಿತ್ತು, ಮಗದೊಮ್ಮೆ ಮೋದಿಯವರು ಬರ್ತಿದ್ದಾರೆ. ಇಷ್ಟೊತ್ತಿಗೆ ಮೋದಿಯವರು ಹೇಳಿದರು ಈ ಸತಿ ಅಬ್ಕಿ ಬಾರ್ 400 ಕಿ ಪಾರ್ ಅಂತ ಹೇಳ್ತಾ ಇದ್ದಾರೆ. ಅಬ್ಕಿ ಬಾರ್ 400 ಪಾರ್ ಅಂತ ಹೇಳ್ತಿದ್ದಾರೆ. ಇಷ್ಟೊತ್ತರೆಗೂ ಏನು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಾರೆ ಅದೆಲ್ಲ ಟ್ರೈಲರ್ ಅಂತಿದ್ದಾರೆ. ಈಗಾಗಲೇ ಹೇಳಿದ್ದಾರೆ ನಾನು ಮಗದೊಮ್ಮೆ ಅಧಿಕಾರಿಗೆ ಬಂದ 100 ದಿನಗಳಲ್ಲಿ ತುಂಬ ಭಾರಿಯಾದ ಬದಲಾವಣೆ ನೋಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ ಭಾರಿಯಾದ ಬದಲಾವಣೆ ನೋಡೋದಕ್ಕೋಸ್ಕರ ನಾನು ಕಾಯ್ತಾ ಇದ್ದೀನಿ. ಬಹುಶಃ ನೀವು ಸಹ ನನ್ನೊಂದಿಗೆ ಕಾಯ್ತಾ ಇದ್ದೀರಿ ಅಂತ ಹೇಳ್ಕೊಳ್ತಾ ಈ ಸರಣಿನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.